ಸರ್, ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ಕಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನು ಹೇಳಿದ್ರು? ಸರ್ಪ ಬಂದರೆ ಹೊಡೆದಾಕಿ ಅಂದರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸು ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನಕ್ಕೆ ಅಂತಾರೆ. ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗೆ ಮಾತಾಡಿದ್ರೆ, ಏನಾದರೂ ಮಾತಾಡಿದ್ರೆ ಸಾಕು. ಅಲ್ಲಿ ಶ್ರೀಭೂಮಿ ಡಿಸ್ಟಿಕ್ಕಲ್ಲೂ FIR ಆಗಿದೆ. ಇಲ್ಲಿ ನೆನ್ನೆ ಅವ್ರು ಯಾರೋ ಜಯನಗರ MLA ಅನಿಸು CK ರಾಮಮೂರ್ತಿನ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಷನ್ಗಳಲ್ಲಿ SB ಅಂತ ಇರ್ತಾರೆ, ಹಂಗೆ CK ರಾಮಮೂರ್ತಿ ಅವ್ರನ್ನ ಕಾನ್ಸ್ಟೇಬಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೈದರೂ ಅವ್ರನ್ನ ಕಳಿಸೋದು, FIR ಮಾಡಿಸೋದು. CK ರಾಮಮೂರ್ತಿ ಅವರೇ, ನಿಮ್ಮ ಶಾಸಕರು ಸರ್, ನೀವು ಮರ್ತೋಗ್ತಾ ಇದ್ದೀರಾ? ಯಾಕೆ ಫೈಟ್ ಮಾಡೋದು ಮರ್ತೋಗ್ಬಿಟ್ರಾ BJP ಅವರು? ಸರ್, ಕೌಂಟರ್ಗೆ ಕೌಂಟರ್ ಇಡಬೇಕು. ಕೌಂಟರ್ಗೆ FIR ಇರುತ್ತಾ ಸರ್? ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. ಇಷ್ಟು ದಿನ ಅವ್ರು ಯಾರೋ ನಮ್ಮ ಛಲವಾದಿ ನಾರಾಯಣ ಸೋಮಣ್ಣ ಬಾಯಿ ಬಡ್ಕೊತಾ ಇದ್ರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ. 30-40 ವರ್ಷ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಬಕೆಟ್ ಹಿಡಿದು ಬೆಳೆದ್ಬಿಟ್ಟು ಈಗೇನೋ ವಿಪಕ್ಷ ನಾಯಕ ಆಗಿ ಅವ್ರು ಬಾಯಿ ಬಡ್ಕೊತಿದ್ರು. ಈಗ ಇವರೆಲ್ಲ ಇದ್ದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರದ್ದೇ ಆದ ಕೊಡುಗೆ ಇದೆ ನಾಡಿಗೆ, ದೇಶಕ್ಕೆ. ದಲಿತರಲ್ಲಿ ಮೊದಲನೇವರು ಹೋಗಿ ಒಂದು AICC ಅಧ್ಯಕ್ಷರಾಗ್ತಾರೆ ಅಂದರೆ, ಒಂದು ಮಹಾತ್ಮ ಗಾಂಧಿ ಕೂತಂಥ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂರ್ತಾರೆ ಅಂದರೆ ಇದು ಅವ್ರ ತಾಕತ್ತು. ಇದು ದಲಿತರ ತಾಕತ್ತು, ದಲಿತರ ಧ್ವನಿ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪೊಲಿಟಿಕಲಿ ಮಾತಾಡುವಾಗ ಒಂದಲ್ಲ ಎರಡು ಹಿಂಗೆ ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದ ತಕ್ಷಣ ಇವರೆಲ್ಲ ಮೇಲೆ ಬಿದ್ದರೆ, ನಮ್ಮ ಮಾಜಿ ಶಿಕ್ಷಣ ಸಚಿವರು ನಮ್ಮ